ಆಮೇಲೆ ಇವತ್ತು ಮತ್ತೆ ಪತ್ರಿಕೆಯಲ್ಲಿ ಬಂದಿದೆ, ಅಲ್ಲಿರುವಂತ ಹಿಂದೂ ಕಟೌಟ್ಸ್ ಯಾವ್ದಾವ್ದಿದೆ, ಯಾವ್ದಾವ್ ದೇವಸ್ಥಾನದ ಉದ್ಘಾಟನೆ ಇವೆಲ್ಲ ಇದೆ, ಅಲ್ಲೆಲ್ಲ ಹರಿದಾಕ್ಬಿಟ್ಟಿದ್ದಾನ. ಅವನಿಗೆ ಏಸು ರಾತ್ರಿ ಹೊತ್ತು ಬಂದು ಹಿಂಗಿಂಗ್ ಮಾಡು ಅಂತ ಹೇಳ್ತಾನೆ ಅಂತ ಅವನು ಹೇಳಿರೋದು, ನನ್ಗಲ್ಲ, ನನ್ಗೆ ಗೊತ್ತಿಲ್ಲ, ಅವನು ಹೇಳಿರೋದು. ಹಿಂಗಾದ್ರೆ ಕಾಂಗ್ರೆಸ್ ಅವ್ರ ಕತೆ ಏನಪ್ಪ? ನಾಳೆ ಡಿ ಕೆ ಶಿವಕುಮಾರ್ ಇವ್ರನ್ನು ನಮ್ ಬ್ರದರ್ಸ್ ಅಂದ್ರೆ ನಾನೇನ್ ಮಾಡ್ಲಿ, ನಾವೆಲ್ಲಿ ಹೋಗೋಣ ಅಂತ. ನಮ್ಗಿರೋದು ಒಂದೇ ದೇಶ. ಇಲ್ಲ ಈ ಕಡೆ ಹೋದ್ರೆ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು, ಈ ಕಡೆ ಹೋದ್ರೆ ಬಂಗಾಳ ಕೊಲ್ಲಿಗೆ ಬೀಳ್ಬೇಕು. ನಮ್ ಕತೆ ಏನು ಅಂತ ನಮ್ ಚಿಂತೆ ಆಗೋಗ್ತೈತಿ. ಈಗ ನಮ್ ದೇವ್ರ ಫೋಟೋ ಹಾಕಂಗಿಲ್ಲ, ನಮ್ ದೇವ್ರದ್ದು ವಿಗ್ರಹಗಳನ್ನ ಇಡಂಗಿಲ್ಲ ರೋಡಲ್ಲಿ. ಇವನ್ ಯಾವನೋ ನಮ್ ನ್ಯಾಯಾಲಯಗಳ ಮಾತೆ ಕೇಳಲ್ಲ ಅಂತಾನೆ, ಸಂಸತ್ ಕೇಳಲ್ಲ ಅಂತಾನೆ. ಈ ಕಾಂಗ್ರೆಸ್ ಅವ್ರು ನೋಡಿದ್ರೆ ಇದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ಸ್ವೇರಿಂಗ್ ಎಲ್ಲ ಅಂಬೇಡ್ಕರ್ ಪುಸ್ತಕನೇ. ಇಲ್ಲಿ ನ್ಯಾಯಾಲಯ ಬರೋದು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನ್ಯಾಯಾಲಯ ನಡೆಯೋದು, ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಸಂಸತ್ ನಡೆಯುವಂಥದ್ದು, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರು ಪುಸ್ತಕ ಹಿಡ್ಕೊಂತಾರೆ, ಇಲ್ಲಿ ನೋಡಿದ್ರೆ ಇಲ್ಲಿ ದಾಳಿಗಳ ಮೇಲೆ ದಾಳಿ. ಇದು ನಿಮ್ಮ ಪಕ್ಷ ಎಂದು ಇದು ಅಲ್ಪಸಂಖ್ಯಾತರ ಓಲೈಕೆ ಅಲ್ದಿರ ಇನ್ನೇನಿದು ನಿಮ್ದು? ಸಾಕ್ಷಿ ಎಲ್ಲದಕ್ಕೂ ಸಾಕ್ಷಿ ಕೇಳ್ತೀರ, ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತೀರ. ಇದೇನಿದು? ಆ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಏನ್ ಹೇಳ್ತೀರಾ ಇವತ್ತು ಕಾಂಗ್ರೆಸ್ ಅವರು? ಹೇಳ್ಬೋದು ನೀವು ಬಂಧಿಸ್ಬಿಟ್ಟಿದ್ದೀನಿ, ಅದು ಮಾಡಿದ್ದೀನಿ ಅಂತ. ನೀವ್ ಏನ್ ಮೆಸೇಜ್ ಕೊಡ್ತಾ ಇದ್ದೀರಿ? ಮತ್ತೆ ಇವನು ಕೇಸ್ ಕಂಪ್ಲೇಂಟ್ ಆದ್ರೂ ಇವನ್ನ ಅರೆಸ್ಟ್ ಮಾಡ್ಲಿಲ್ಲ, ಮೌಲಾನಾ ತಾಲಿಬಾನ್ ರೆಹಮಾನಿನ. ಇಷ್ಟು ಒಂದ್ ರೀತಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ, ಭಾರತದ ವಿರೋಧಿ ಚಟುವಟಿಕೆಗಳು ಹೇಗೆ ನಡೀತಾ ಇದೆ, ಮತ್ತೆ ಹಿಂದೂ ಅವಹೇಳನ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ. ಅವ್ರು ಸಾಕ್ಷಿ ಗುಡ್ಡೆ ಕೇಳ್ತಾರೆ ಯಾವಾಗ ಶಿವಕುಮಾರ್ ಅವರು. ಈ ಸಾಕ್ಷಿ ಗುಡ್ಡೆಗಳನ್ನ ಅವ್ರು ಕೊಟ್ಟಿದ್ದೀನಿ. ಸಾಕ್ಷಿ ಗುಡ್ಡೆಗಳು ಇವು. ಇನ್ನೊಂದು ಬಹಳ ಪ್ರಮುಖವಾಗಿ ಗುಂಡಿಗಳ ಊರಿಗೆ ಬರ್ಬೇಕೀಗ ನಾವು. ಬೆಂಗಳೂರು ಮುಳುಗುತ್ತಾ ಇರುವ ಬೆಂಗಳೂರನ್ನ ಪತ್ರಿಕೆಯಲ್ಲಿ ಒಂದು ತಿಂಗಳು ನೋಡಿ 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 ನನಗೆ ಸಾಕಾಗೋಗಿತ್ತು. ಮುಳುಗುತ್ತಿರುವ ಬೆಂಗಳೂರು, ಎಲ್ಲ ಪತ್ರಿಕೆ, ಎಲ್ಲಾ ಚಾನಲ್ ಬೆಳಗ್ಗೆ ಇನ್ನು 6 ಗಂಟೆಗೆ ಶುರು ಆಗೋದು, ಮುಳುಗುತ್ತಿರುವ ಬೆಂಗಳೂರು, ಮುಳುಗುತ್ತಿರುವ ಬೆಂಗಳೂರು ಅಂತ. ಈಗ ಗುಂಡಿಗಳ ಲೂರು ಬೆಂಗಳೂರು, ಗುಂಡಿಗಳ ಲೂರು ಬೆಂಗಳೂರು, ಎಲ್ಲೋದ್ರು ಗುಂಡಿಗಳು. ಎಲ್ಲನ ಹೋಗಿ ಗುಂಡಿಗಳಿಲ್ಲದ ರಸ್ತೆಗಳನ್ನ ತೋರಿಸ್ಬೇಕು ಕಾಂಗ್ರೆಸ್ ಅವರು. ನನ್ನ ಕರ್ಕೊಂಡೋಗಿ ಯಾವ್ದಾದ್ರು ಒಂದು 3 ಕಿಲೋಮೀಟರ್ ರಸ್ತೆನೋ, 5 ಕಿಲೋಮೀಟರ್ ರಸ್ತೆನೋ, 10 ಕಿಲೋಮೀಟರ್ ರಸ್ತೆನೋ ಕರ್ಕೊಂಡೋಗಿ ತೋರಿಸ್ಬಿಟ್ಟು, ನೋಡಿ ಈ ರೋಡಲ್ಲಿ ಒಂದು ಗುಂಡಿ ಇಲ್ಲಪ್ಪ ಅಂತೇಳಿ. ಗುಂಡಿಗಳ ಊರು ಬೆಂಗಳೂರು ಆಗೋಗ್ಬಿಟ್ಟಿದೆ. ದೊಡ್ಡ ಸಮಾವೇಶ ಮಾಡ್ತೀರಾ ಅಲ್ಲಿ ಹಾಸನದಲ್ಲಿ. ಬ್ರ್ಯಾಂಡ್ ಬೆಂಗಳೂರು, ನಮ್ಮ ಕಮಿಷನರ್, ಕಾರ್ಪೊರೇಷನ್ ನ ಕಮಿಷನರ್ ಪ್ರತಿನಿತ್ಯ ಪತ್ರಿಕೆ ಓದೋದು, ಆ ಲೈನ ಬಿಟ್ಬಿಟ್ಟಿದ್ದೀನಿ ನಾನು, ಓದೋದೇ ಇಲ್ಲ ಆ ಲೈನು. 2,46,232 ಗುಂಡಿಗಳು ಅಂತ ಬಂದಿರ್ತೈತೆ. ಮಾರನೇ ದಿನ ಇನ್ನೊಂದು, ಅದರಲ್ಲಿ 2,22,000 ಮುಚ್ಚಿದಿರಿ, ಇನ್ನು 16,200 ಉಳಿದಿದೆ ಅಂತ ಬರ್ತೈತೆ. ಇದನ್ನ ಪ್ರತಿದಿನಾನು ಕೇಳಿದ್ವಿ. ತಿರ್ಗಾ ಇನ್ನೊಂದು ವಾರ ಬಿಟ್ಬಿಟ್ಟು ತಿರ್ಗಾ 4 ಲಕ್ಷದ ಗುಂಡಿಗಳು ಇಷ್ಟು ಬಿದ್ದಿದೆ ಅಂತ ಹೇಳ್ತಾರೆ. ಅಂದ್ರೆ ಮುಚ್ಚಿದ್ಮೇಲೆ ತಿರ್ಗೇನ್ ಗುಂಡಿಗಳು ಬರ್ತಾವೆ ಒಂದೊಂದು, ಅಷ್ಟೊಂದು. ಅಂದ್ರೆ ಇವ್ರು ಮುಚ್ಚೋದೇ ಇಲ್ಲ, ಮುಚ್ಚಿದ್ರು ಕಳಪೆ, ಮುಚ್ಚಿದ ಮಾರನೇ ದಿನಕ್ಕೆ ಎಲ್ಲ ಓಪನ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಈಗ ಸರ್ಕಾರ ಹೇಳ್ಬೇಕು. ನಮ್ಮ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷ ನಾವು ಕೇಳ್ತಾ ಇದ್ದೀರಿ, ನಾವಿರ್ಬೋದು, JDS ಇರ್ಬೋದು. ಈಗ ಬೆಂಗಳೂರಿನ ಈ ಬ್ರ್ಯಾಂಡ್ ಬೆಂಗಳೂರಿಗೆ
ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಕಳೆದ 17 ತಿಂಗಳಲ್ಲಿ ನೀವು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಲೆಕ್ಕ ಕೊಡಿ.